ನಮಸ್ತೆ, ನಾನು ನಿಮ್ಮ ರವಿಕುಮಾರ್ ಕನ್ನಡಿಗ. TJRC ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ಮ್ಯಾಟ್ರ್ ಏನಪ್ಪ ಅಂದರೆ ದುಡ್ಡು ಯಾವ ಥರ ಅರ್ನ್ ಮಾಡೋದು, ಶಾರ್ಟ್ ಟೈಮಲ್ಲಿ ದುಡ್ಡು ಮಾಡ್ಬೋದಾ ಅಥವಾ ಬಿಗ್ ಟೈಮ್ ಬೇಕಾ, ಯಾವ ಥರ ದುಡ್ಡು ಮಾಡಬೇಕು, ಸೊ ಕೋಟಿ ಕೋಟಿ ಮಾಡಬೇಕಾ, ಎಲ್ಲನೂ ಹೇಳ್ತೀನಿ. ಯಾವ ರೀತಿ ಮಾಡ್ಬೋದು, ಏನಾದರೆ ಆಗುತ್ತೆ ಎಲ್ಲ ಹೇಳ್ತೀನಿ. ಬನ್ನಿ, ಅತಿನ ಮುಂಚೆಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಟಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಂಗೆ ಕೊನೆವರೆಗೂ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟೋಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲದಾಗಿ ದುಡ್ಡು, ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಎಲ್ಲದಕ್ಕೂ ದುಡ್ಡಿದ್ರೇ ಜೀವನ, ಹಂಗಾಗ್ಬಿಟ್ಟಿದೆ. ಒಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಬರೀ ಕಲ್ಲೈತೆ ಹೊಟ್ಟೆ ಒಳಗೆ ಅಂದರೆ ತಗ್ಗಕ್ಕೆ ಲಕ್ಷಾಂತರ ಹೋಗುತ್ತೆ. ಕಣ್ಣಿಗೇನೋ ಬಿತ್ತು, ದುಡ್ಡು ಬೇಕು. ಪ್ರತಿಯೊಂದಕ್ಕೂ ಬೇಕು. ಊಟಕ್ಕೂ ದುಡ್ಡು ಬೇಕು. ಮನೇಲಿ ತಿನ್ನೋ ಇಷ್ಟು ಅನ್ನಕ್ಕೆ ಹೋಟ್ಲಲ್ಲಿ ಹೋಗಿ ಸಾವಿರಾರು ಗಟ್ಟಲೆ ಕೊಟ್ಟು ತಿನ್ನಬೇಕು. ಹೌದಾ ಅಲ್ವಾ? ಅದೇ ಥರ ನೋಡಿ, ಇವತ್ತು ದುಡ್ಡು ಯಾವ ರೀತಿ ದುಡಿಬೇಕು, ಇಷ್ಟು ಅರ್ನ್ ಮಾಡಬೇಕು, ಸೊ ಮಾಡ್ಬೋದಾ ಶಾರ್ಟ್ ಟೈಮಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಮೇನ್ ಮೊದಲನೇದಾಗಿ ದುಡ್ಡಲ್ಲಿ ನೀವು ಕೂಡಿಕೋದು ಕಲಿಬೇಕು. ಯಾವ ರೀತಿ ಕುಡಿಕಬೇಕು, 1 ರೂಪಾಯಿ ಕೂಡ ಖರ್ಚು ಮಾಡಬಾರ್ದು, ಜಾಸ್ತಿ ಕಮ್ಮಿ ಖರ್ಚು ಮಾಡಬೇಕು. ಆದಷ್ಟು ಉಳಿಸ್ಬೇಕು. ಉಳಿತಾಯದಿಂದನೇ ನಿಮ್ಮ ದುಡ್ಡಾಗೋದು. ಈ ಥರ ಮೇಲೆ ಇರಬೇಕು ಅಂದರೆ ನಿಜವಾಗ್ಲೂ ನಿಮ್ಮ ಉಳಿತಾಯ ಯಾವ ರೀತಿ ಇರುತ್ತೆ ಅದರ ಮೇಲೆ. ಒಂದು ದಿನ ಕೋಟಿ ಕೊಟ್ಟರು ಖರ್ಚು ಮಾಡೋರು ಇರ್ತಾರೆ, ಆದರೆ ನೀವು ಎಷ್ಟು ದುಡಿತೀರೋ ಅಷ್ಟೇ ದುಡಿಬೇಕು. ಆವಾಗ ಈ ಥರ ನಿಮ್ಮ ದುಡ್ಡು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಥರ ಗ್ಲೋಬಲಲ್ಲಿ ನೀವು ಒಂದು ಹೆಸರು ಮಾಡ್ಬೋದು. ದಯವಿಟ್ಟು ದುಡ್ಡನ್ನ ನಿಜವಾಗ್ಲೂ ಕೂಡಿಕೆ, 1 ರೂಪಾಯಿಂದನೂ ಹಿಡಿದು ಸೊ ಜಾಸ್ತಿ ಅಮೌಂಟ್ವರೆಗೂ ಅಂದರೆ ಈ ಥರ ಸಂಖ್ಯೆಗಳಲ್ಲಿ ಇಸ್ಪಿಗಳಲ್ಲಿ ಲೆಕ್ಕದಲ್ಲಿ ಹೋಗ್ತಾ ಇರುತ್ತೆ. ನಿಮ್ಮ ದುಡ್ಡು ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗುತ್ತೆ. ಬನ್ನಿ, ಇವತ್ತಿನ ಈ ಚಿತ್ರ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಸೊ ದುಡ್ಡು ಮಾಡಬೇಕು ಅಂದ್ರೆ ನಿಜವಾಗ್ಲೂ ಈ ಥರ ಎಲ್ಲ ದುಡಿದ್ರೆ ನಿಜವಾಗ್ಲೂ ದುಡ್ಡಾಗಲ್ಲ. ನಮ್ಮ ಬಡವರು ನಾವೇನಿದ್ದೀವಿ ಕೆಳಮಟ್ಟದಲ್ಲಿರೋವಂಥವ್ರು ನಿಜವಾಗ್ಲೂ ದುಡಿಬೇಕು ಅಂದರೆ ಫಸ್ಟ್ ಈ ಥರ ಕೆಲಸ ಮಾಡೋದು ಅವ್ರಿರೋ ಕೆಳಗಡೆ ಬಿಡಬೇಕು. ನಾವು ಸ್ವಂತವಾಗಿ ಏನಾದ್ರು ಮಾಡಬೇಕು. ರೋಡಲ್ಲಿ ಕೂತ್ಕೊಂಡು ಟೊಮೊಟೊ ಮಾರಿದ್ರು ಕೂಡ ಬೇರೆಯವ್ರ ಕೈಗಡೆ ಕೆಲಸ ಮಾಡಬಾರ್ದು. ಇಲ್ಲ ಅಂದರೆ ಹೋಯ್ತು, ನಿಮ್ಮ ಸಾಧನೆಗೆ ಮುಗೀತು ಅಲ್ಲಿಗೆ. ನೀವು ಸ್ವಂತವಾಗಿ ಏನಾದರೂ ಮಾಡಿ ಆವಾಗ ಮುಂದೆ ಬರ್ಬೋದು. ಸೊ ನೀವು ಬಿಸ್ನೆಸ್ ಮಾಡ್ಬೋದು, ಈ ಥರ ಏನಾರು ಒಂದು ಮಾಡಿದ್ರೆ ಬರ್ಬೋದು. ಸೊ ಅದು ಬಿಟ್ಟು ಈ ಥರ ಬಿಸ್ನೆಸ್ ಎಲ್ಲ ಬಿಟ್ಟು ನೀವೇ ಬೇರೆ ಕೈಗಳ ದುಡಿದ್ರೆ ನಿಜವೂ ಆಗಲ್ಲ. ರೈತರಾಗೂ ಕೂಡ ದುಡ್ಡು ಮಾಡ್ಬೋದು. ಎಷ್ಟು ಇದರ ಬೆನಿಫಿಟ್ ಇದೆ ಅಂದರೆ, ಜನಗಳು ಎಕರೆಗಟ್ಟಲೆ ಜಮೀನು ಇರುತ್ತೆ, ಹೋಗಿ ಬೇರೆಯವ್ರ ಹತ್ರ 100 ರೂಪಾಯಿ 200 ರೂಪಾಯಿ ದುಡಿತಾ ಇರ್ತೀರ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಂಡು ದುಡ್ಡು ಮಾಡಿ. ಈ ಥರ ಬೇರೆಯವ್ರ ಹತ್ರ ನೀವು ಹೋಗಿ ಕಾರ್ಮಿಕರಾಗಿ ಅವ್ರು ಕೂಡ 300 200 ರೂಪಾಯಿ ದುಡ್ಡು ಉಳಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರು ಕೂಡ 10,000 15,000 ಸಂಬಳ ತೊಗೊಬೇಕು, ನಿಮ್ಮ ಮನೇಲಿ ಇರಬೇಕಷ್ಟೇ ನೀವು. ಸೊ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಆಚೆ ತೆಗೀರಿ. ಯಾವ ರೀತಿ ನೀವು ಅರ್ನ್ ಮಾಡ್ಬೋದು, ಏನರಲ್ಲಿ ನಾನು ಪ್ರಾಮುಖ್ಯತೆ ಹೊಂದಿದ್ದೀನಿ, ಇದನ್ನೆಲ್ಲ ನೀವೇ ತಿಳ್ಕೊಳ್ಳಿ. ಈ ಥರ ಬೇರೆಯವ್ರ ಹತ್ರ ಹೋಗಿ ಸಾಲ ನಿಂತ್ಕೊಂಡು ಕೆಲಸ ತೊಗೊಂಡು ಅಲ್ಲಿ ಕುತ್ಕೊಂಡು ಅವರು ಕೊಡೋ ಕೆಲಸಗಳ್ನೆಲ್ಲ ತಲೆ ನೋವಿಲ್ದಂಗೆ ಮಾಡೋಕ್ಕೆ ಆಗಲ್ಲ ನಿಮ್ಮ ಕೈಲಿ. ಯಾಕೆ ಹೇಳಿ, ಅವ್ರು ಲಕ್ಷಾಂತರ ರೂಪಾಯಿ ದುಡ್ಸ್ಕೊತಾರೆ ನಿಮ್ಮ ಹತ್ರ, ನಿಮಗೆ ಬರುತ್ತೆ ತಲೆನೋವು ಅಂದರೆ ಸುಮ್ಮನೆ ಅಲ್ಲ. ಬನ್ನಿ, ನೆಕ್ಸ್ಟು ಯಾವ ಥರ ಮಾಡಬೇಕು, ನೀವೇನೇ ಮಾಡಿ ಬುದ್ಧಿವಂತಿಕೆಯಿಂದ ಮಾಡಬೇಕು. ಸೊ ನೋಡಿ, ಈ ಇಮೇಜ್ ಪ್ರಕಾರ ಏನು ಮಾಡಬೇಕು, ಬುದ್ಧಿವಂತಿಕೆ. ನೀವು ಹೆಂಗೆ ಬುದ್ಧಿವಂತಿಕೆ ಮಾಡ್ತೀರೋ ಆ ಥರ ದುಡ್ಡು ಮಾಡ್ಬೋದು. ಬುದ್ಧಿವಂತಿಕೆ ಅಂದರೆ ಏನು, ಆ ಬುದ್ಧಿವಂತಿಕೆಯಲ್ಲಿ ಯಾವ ಥರ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಅಲೆ ಓಡ್ತಾ ಇರುತ್ತೆ. ಹೆಂಗಪ್ಪ ಬುದ್ಧಿವಂತಿಕೆ ಅಂದರೆ ಏನಪ್ಪ, ದುಡ್ಡು ಬುದ್ಧಿವಂತಿಕೆಯಿಂದ ಹೆಂಗಪ್ಪ ಮಾಡೋದು ಅಂತ ನಿಮ್ಮ ತಲೆಯಲ್ಲಿ ಅಲೆ ಓಡ್ತಾ ಇರ್ಬೋದು. ಸೊ ತುಂಬ ಈಸಿ ಅದು. ಯಾವ ಥರ ಈಸಿ, ಸೊ ತುಂಬ ಈಸಿ ಅದು. ಮೊದಲು ನಿಮ್ಮ ಟೈಮ್ನ ನಿಮಗೆ ಕೊಡಬೇಕು. ನಿಮ್ಮ ತಲೆಯಲ್ಲಿ ಟೈಮ್ನ ಯೋಚನೆ ಮಾಡಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು, ನಿಮ್ಮ ತಲೆಯಲ್ಲಿ ಏನಿದೆ ಐಡಿಯಾ ಫಸ್ಟು ಉಪಯೋಗಿಸಿ ಆ ಟೈಮ್ನ ಸದುಪಯೋಗಪಡಿಸ್ಕೊಳ್ಳಿ. ಸದುಪಯೋಗಪಡಿಸ್ಕೊಂಡು ನೀವೇನು ಮಾಡ್ಬೋದು, ನಿಮ್ಮ ತಲೆಯಲ್ಲಿ ಏನಿದೆ ನೋಡಿ, ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಎಲ್ಲ ತಿಳ್ಕೊಬೇಕು. ನೀವೇನಾಗ್ಬೋದು, ಕುಕ್ ಆಗ್ಬೋದಾ, ನಿಮ್ಮ ತಲೆಗೆ ಮೊದಲು ಕೆಲಸ ಕೊಡಬೇಕು. ನಿಮ್ಮ ತಲೆಯಲ್ಲಿರುವಂಥ ಬ್ರೈನ್ ಯಾರಿಗಿಲ್ಲಾದ್ರು ನಿಮ್ಮ ತಲೆಯಲ್ಲಿ ಏನು ಬೇಕಾದ್ರೂ ಕಂಡುಹಿಡಿಬೋದು. ಮಾನವ ಮಾಡದಂಥ ಕೆಲಸ ಏನಿಲ್ಲ ಭೂಮಿ ಮೇಲೆ. ಪ್ರತಿಯೊಂದು ಕೃತಕವಾಗಿ ಮಾಡಿರೋಂಥದ್ದು ಪ್ರತಿಯೊಂದು ಮನುಷ್ಯನೇ, ದೇವರೇನು ಬಂದು ಮಾಡಿಲ್ಲ, ಸರಿನಾ? ಇಷ್ಟು ಒಂದು ಬಿಲ್ಡಿಂಗಿಂದ ಹಿಡಿದು ಪ್ರತಿಯೊಂದು ನೋಡಿ ಎಷ್ಟು ಕಾಣಿಸ್ತೈತೆ ಅಂದರೆ ಅಷ್ಟು ಎಲ್ಲ ನಮ್ಮ ತಲೆಯಲ್ಲೇ ಇರುತ್ತೆ. ನಮ್ಮ ತಲೆಯಲ್ಲಿರೋದನ್ನೆಲ್ಲ ಯೂಸ್ ಮಾಡ್ಕೊಂಡು ಮೇಲ್ ಬರಬೇಕು. ಯಾವ ರೀತಿ ಬರಬೇಕು ಅಂದರೆ, ಫಸ್ಟು ನೀವು ಬಿಸ್ನೆಸ್ ಏನಾದ್ರು ಮಾಡಬೇಕು. ಆ ಬಿಸ್ನೆಸ್ ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಬೇಕು. ಆ ಡಿಸೈಡ್ ಮಾಡಿ ಸೊ ನಿಜವಾಗ್ಲೂ ಸ್ವಂತವಾಗಿ ಕೆಲಸ ಮಾಡಿ ನೀವು ಈಸಿಯಾಗೆ ಮೇಲ್ ಕಾರಬಹುದು. ಸೊ ಯಾವ ರೀತಿ ಅಂದರೆ, ಏರೋಪ್ಲೇನ್ಗೆ ಹತ್ಬಿಟ್ಟು ಡ್ರರ್ ಅನ್ನಂಗೆ ಮ್ಯಾಲ್ಗೆ ಹೋಗ್ಬಿಟ್ಟು ಹಾರ್ಬೋದು. ಸೊ ಯಾವ ರೀತಿ ನೀವು ಅಂದರೆ ಸ್ಪೀಡಾಗಿ ಹೋಗ್ಬೋದು. ಯಾವುದರಲ್ಲಿ, ಬಿಸ್ನೆಸ್ಸಲ್ಲಿ. ಏರೋಪ್ಲೇನ್ ಮುಂದಕ್ಕೆ ಹೊರಟೋಗ್ಬಿಡುತ್ತೆ ಹಂಗೆ ಜಯ್ಯನಂಗೆ ಅಲ್ವರಾ?
ಹಿಂಗೆ ಮೇಲೆ ಆರ್ಬಿಡೋಕ್ಕೆ ಶನಿಮಹಾತ್ಮನ ಆಶೀರ್ವಾದ ಬೇಕು ಅಂತ ದೇವರು ನಿಜವಲ್ಲೂ ಕೊಡಲ್ಲ. ನೀವೇ ದುಡಿಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ನೀವೇ ಸ್ಟಾರ್ಟ್ ಮಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಿಜವಾಗ್ಲೂ ಆ ದೇವ್ರನ್ನ ನೀವು ಮಾಡೋ ಕೆಲಸದಲ್ಲಿ ಕಾಣಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಗುರುವೇ, ನೀವು ಝೀರೋ ಅಮೌಂಟಿಂದ ನೀವು ಅರ್ನ್ ಮಾಡಬೇಕು ಅಂದರೆ ನೀವೇನಾದ್ರು ಮಾಡಲೇಬೇಕು. ನಿಮ್ಮ ತಲೆಯಲ್ಲಿರೋ ಐಡಿನ ಉಪಯೋಗಿಸಿ ನೀವು ದುಡ್ಡು ಬಂಡವಾಳ ಮಾಡ್ಕೊಳ್ಳೇಬೇಕು. ಸಾಲ ಮಾಡೋದು ಅತಿಯಾದ ಬೇಡ. ಆದಷ್ಟು ಸ್ವಂತ ಬಂಡವಾಳ ಮಾಡ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಮುಂದೆ ಬರ್ತೀರಾ. ಸಾವಿರಾರು ದಿನ ದುಡಿದ್ರು ನೀವು ಜೀತ ಮಾಡಬೇಕಷ್ಟೆ ಅವ್ರ ಜೊತೆ. ನಿಜವಾಗ್ಲೂ ಬಿಸ್ನೆಸ್ ಮಾಡಿ ಕೈ ಕೊಡುತ್ತೆ ನಿಮಗೆ. ಶನಿಮಹಾತ್ಮ ಒಳ್ಳೇದು ಮಾಡ್ತಾನೆ. ಸೊ ಇಷ್ಟು ಹೇಳ್ತಾ ಫೈನಲ್ಲಿ ಸೊ ನನ್ನ ವಿಡಿಯೋಗೆ ಇಷ್ಟೊತ್ತು ನೋಡಿದಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೇಳ್ತಾ ಕೊನೆಯದಾಗಿ ಒಂದು ಲೈಕ್ ಕೊಟ್ಟು ಹೋಗಿ. ಸೊ ಹೊಸ ವಿಡಿಯೋ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ಒಂದೊಂದು ಶೇರ್ ಮಾಡಿ. ಸೊ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಸೊ ಇದೇ ಥರ ಏನಾದರೂ ವಿಡಿಯೋಗಳು ಮಾಡ್ತಾ ಇರ್ತೀನಿ, ಹಂಚ್ಕೋತಾ ಇರ್ತೀನಿ. ದಯವಿಟ್ಟು ನೋಡಿ ಕೊನೆಯವರೆಗೂ. ವಿಜಯ ಸಿಂಗ್ ಕನ್ನಡ ಚಾನಲ್ಗೆ